ನಾವಿವತ್ತು ಬಂಡೆಕಲ್ ವ್ಯೂ ಪಾಯಿಂಟಿಗೆ ಹೋಗ್ತಿದ್ವಿ. ಇಲ್ಲಿಂದ ಮೇಲೆ ಬೈಕು ಹೋಗಲ್ಲ, ಅದಕ್ಕೆ ನಾವು ಬೈಕ್ನೆಲ್ಲ ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ತಿದ್ವಿ. ಬನ್ನಿ ಮೇಲ್ಗಡೆ ಯಾವ ಥರ ವ್ಯೂ ಪಾಯಿಂಟ್ ಇರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಬೈಕ್ ತರಬೇಡಿ ಅಂತ ಹೇಳಿದ್ವಿ. ಫುಲ್ ಚಿತ್ತಲ್ ಪತ್ತಲ್ಲ ಅಡಿನಪ್ಪ. ಬೈಕೆಲ್ಲ ಹತ್ತಲ್ಲ ಈ ರೋಡಲ್ಲಿ, ನೋಡ್ತಿರ್ಬೋದು. ಫುಲ್ ಆಫ್ ರೋಡು. ಬಟ್ ನಮ್ಮ ಹುಡುಗ ಬೈಕ್ ಮೇಲೆ ಹತ್ಕೊಂಡು ಬಂದ್ಬಿಟ್ಟು ಇಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದೆ ಗಾಡಿ. ಹಿಂಗೆ ದೂಕೋಣ. ಮೇಲೆ ಮೇಲೆ ಎಡಿರ್ಬೋ. ಹಾಂ ಹಾಂ, ಕಲ್ಲು 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 ನಿಧಾನ. ಹತ್ತಲ್ಲ, ಆದರೂ ನಮ್ಮ ಫ್ರೆಂಡ್ ಬೈಕ್ನ ಹತ್ಸ್ಕೊಂಡು ಬಂದಿದ್ದಾರೆ. ತುಂಬ ಕಷ್ಟ ಇದೆ ಗುರು ಈ ರೋಡಲ್ಲಿ ಬೈಕ್ ಹೋಗೋದು. ಅದಕ್ಕೆ ನಾವು ಅಲ್ಲಿ ಕೆಳಗಡೆ ಬೈಕ್ ನಿಲ್ಸಿದ್ವಿ. ಇಲ್ಲಿ ನೋಡಿ ಒದ್ದಾಡೋದು. ಎಲ್ಲ ಯಾವ ಥರ ಇದೆ? ಹೌದಾ ಬ್ರೋ? ಹೌದಾ, ಯಾವ ಊರು ಬ್ರೋ ನಿಮ್ಮದು? ಹೌದಾ, ಚೆನ್ನಾಗಿದೆಯಾ? ಹಾಂ, ಥ್ಯಾಂಕ್ ಯು. ಹಾಂ, ಓಕೆ. ಬಂಡೆಕಲ್ ವ್ಯೂ ಪಾಯಿಂಟಿಗೆ ಹೋಗ್ತಿದ್ದೀವಿ. ನೋಡ್ತಿರ್ಬೋದು ನನ್ನ ಬ್ಯಾಕ್ ಸೈಡೆಲ್ಲ ಫಾಗ್ ಯಾವ ಥರ ಬರ್ತಿದೆ. ನೇಚರ್ ನೋಡಿ ಎಷ್ಟು ಅದ್ಭುತವಾಗಿದೆ. ಈ ವ್ಯೂ ಪಾಯಿಂಟ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮೊದಲು, ವ್ಯೂ ಪಾಯಿಂಟ್ಗಿಂತ ಮೊದಲು ಈ ಪ್ಲೇಸ್ನ ನೋಡಿ. ಈ ಕಾಫಿ ತೋಟ ಮಧ್ಯೆ ಯಾವ ಥರ ಇದೆ, ಫಾಗ್ ಎಲ್ಲ ತುಂಬಿಕೊಂಡು ಅದ್ಭುತವಾಗೋ. ನೋಡೋಕ್ಕೆ ಮಾತ್ರ ಸೈಕಾಗಿದೆ. ನೋಡಿ ಹೆಂಗಿದೆ. ಇದು ಬಂದುಬಿಟ್ಟು ನಿಮಗೆ ಚಿಕ್ಕಮಂಗ್ಳೂರು ಹತ್ರ ಬರುತ್ತೆ. ಬಟ್ ಇಲ್ಲಿಗೆಲ್ಲ ಬೈಕೆಲ್ಲ ಹಲೋ ಇಲ್ಲ, ಬರೋದಿಲ್ಲ. ಈಗ ನಾವು ನಡ್ಕೊಂಡು ಬರ್ತಾಯಿದ್ದೀವಿ. ನೋಡಿ, ನೆಕ್ಸ್ಟ್ ಲೆವೆಲ್ ಆಗಿದೆ. ಈ ಥರ ಕಾಣಿಸ್ತಿದೆ ನೋಡಿ, ಈ ಥರ ಕಾಣಿಸ್ತಿದೆ ಬಂಡೆಕಲ್ ವ್ಯೂ ಪಾಯಿಂಟ್. ನೆಕ್ಸ್ಟ್ ಲೆವೆಲ್ ಆಗಿದೆ.